ಸೊ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂಡ್ ಒಂದು ಗೋಪ್ರೋ ತಗೋಬೇಕು ಅಂತ ತುಂಬಾ ಜನಕ್ಕೆ ಕನಸಿರುತ್ತೆ. ಸೊ ಗೋಪ್ರೋ ಪ್ರೈಸ್ ಬಂದು ಫಸ್ಟ್ ಹ್ಯಾಂಡ್ ಆದರೆ ನಿಮಗೆ ಅರೌಂಡ್ 20, 30, 40, 50,000 ವರೆಗೂ ಇದೆ. ಬಜೆಟ್ ಅಷ್ಟೊಂದು ಇರಲ್ಲ. ಸೊ ನಾರ್ಮಲಿ ಹೊಸ ಗೋಪ್ರೋ ಬಂದು ಅರೌಂಡ್ ಏನಿಲ್ಲ ಅಂದ್ರೆ ಒಂದು 50,000 ವರೆಗೂ ಆಗುತ್ತೆ, ಎಲ್ಲ ಅಕ್ಸೆಸರೀಸ್ ಸೇರಿ. ಸೊ ಅಷ್ಟೊಂದು ಬಜೆಟ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಾನು ಸೆಕೆಂಡ್ ಹ್ಯಾಂಡ್ ಗೋಪ್ರೋ ತಗೋಬೇಕು ಅಂತ ಅನ್ಕೊಂತಾ ಇರೋರೆಲ್ಲ ಒಂದು ಗುಡ್ ನ್ಯೂಸ್, ಇವತ್ತು ನೀವು ರೈಟ್ ವಿಡಿಯೋದಲ್ಲಿದ್ದೀರಾ. ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅರೌಂಡ್ 10K ಒಳಗಡೆ, 10,000 ಒಳಗಡೆ ಹೇಗೆ ಒಂದು ಸೆಕೆಂಡ್ ಹ್ಯಾಂಡ್ ಗೋಪ್ರೋ ತಗೊಳೋದು, ಅದು ಗುಡ್ ಕ್ವಾಲಿಟಿ ಇರುವಂತ ಗೋಪ್ರೋ ತಗೊಳೋದು. ಸೊ ಈಗ ಈ ವಿಡಿಯೋ ಬಂದು ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿರುವಂತ ಗೋಪ್ರೋ ಇಂದಾನು ಶೂಟ್ ಆಗ್ತಾ ಇದೆ. ಸೊ ನಾನು ಬಂದು ಅರೌಂಡ್ ಏನಿಲ್ಲ ಅಂದ್ರೆ 10K ಒಳಗಡೆ, 10,000 ಒಳಗಡೆ ತಗೊಂಡಿರೋದು. ನನ್ನ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ ಬಂದು ಅರೌಂಡ್ 2018 ಅಲ್ಲಿ, 2019 ಅಲ್ಲಿ. ಸೊ 2019 ಇಂದ 1 year ಕಂಪ್ಲೀಟ್ ವಿಡಿಯೋಸ್ ಮಾಡಿದೆ ಅಂಡ್ ತುಂಬಾ ಥಿಂಗ್ಸ್ ಕಲಿತಾ ಬಂದೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಗೋಪ್ರೋ ಲೈಕ್ ಒಂದು ಗ್ಯಾಪ್ ಆಯ್ತು. ಸೊ ಎಕ್ಸಾಮ್ಸ್ ಇತ್ತು ನನಗೆ, ಸೊ ಅದರಿಂದ ಸ್ವಲ್ಪ ಗ್ಯಾಪ್ ಆಯ್ತು. ಅಂಡ್ ಅದಾದ್ಮೇಲೆ ಒಂದು ಗಾಡಿ ತಗೊಂಡೆ. ಸೊ ನಾನು ತಿರ್ಗಾ ಯೂಟ್ಯೂಬ್ ಚಾನಲ್ ರೀಸ್ಟಾರ್ಟ್ ಮಾಡಬೇಕು, ಅದನ್ನ ತಿರ್ಗಾ ರೀಗ್ರೋತ್ ಮಾಡಬೇಕು ಅಂತ ಅನ್ಕೊಂತಾ ಇರ್ಬೇಕಾದ್ರೆ ಸೊ ಕ್ಯಾಮ್ರಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಿರೋ ಯೂಟ್ಯೂಬ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಸೊ ಕ್ಯಾಮ್ರಾ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಾನೊಂದು ಗೋಪ್ರೋ ತಗೋಬೇಕು ಅಂತ ಅನ್ಕೊಂತಾ ಇದ್ದೆ. ಸೊ OLX ಅಲ್ಲಿ ಸರ್ಚ್ ಮಾಡಿದೆ. ಸೊ OLX ಅಲ್ಲಿ ಒಂದು ಲಿಸ್ಟ್ ಆಫ್ ಗೋಪ್ರೋಸ್ ಬಂತು. ಸೊ ಅದರಲ್ಲಿ ತುಂಬಾ ಜನ ಲೈಕ್ ಅರೌಂಡ್ 20K, 25, 25,000 ಅಂಡ್ 30,000 ಲೈಕ್ ಗೋಪ್ರೋ ಅರೌಂಡ್ 4 ಇಂದನೂ ಸೆಲ್ ಮಾಡ್ತಾ ಇದ್ರು. ಗೋಪ್ರೋ 4, 5, 6, 7, 8, 9 ಸೊ ಇದನ್ನೆಲ್ಲ ಸೆಲ್ ಮಾಡ್ತಾ ಇದ್ರು. ಕ್ಯಾಮ್ರಾ ತಗೋಬೇಕಾದ್ರೆ ಟ್ರೈಪೋಡ್ ಇದೆಯಾ, ಸೊ ಬ್ಯಾಟ್ರಿ 2 ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅಂಡ್ ಅದೇನು ಇಲ್ಲ ಅಂತಂದ್ರೆ ಲೈಕ್ ಕೆಲವೊಂದಿಲ್ಲ, ಲೈಕ್ ಅವ್ರ ಹತ್ರ ಇರಲ್ಲ, ಒಂದೊಂದು ಬ್ಯಾಟ್ರಿ ಮಿಸ್ಸಿಂಗ್ ಇರುತ್ತೆ ಒಬ್ಬೊಬ್ರ ಹತ್ರ. ಸೊ ಒಬ್ಬೊಬ್ರು ಬರೀ ಗೋಪ್ರೋಗೆ ಅಷ್ಟು ಅಮೌಂಟ್ ಚಾರ್ಜ್ ಮಾಡ್ತಾ ಇರ್ತಾರೆ. ಸೊ ಆ ತರ ಇದ್ದಾಗ ನೀವು ಇನ್ನೊಂದ್ ಸ್ವಲ್ಪ ಬಾರ್ಗೇನ್ ಮಾಡ್ಬೇಕು. ನಿಮ್ಮ ಹತ್ರ ಬಾರ್ಗೇನಿಂಗ್ ಸ್ಕಿಲ್ಸ್ ಯಾವ ತರ ಇರುತ್ತೋ ಅವರ ಕಾನ್ಸಿಕ್ವೆನ್ಸಸ್ ನೋಡ್ಕೊಂಡು ಲೈಕ್ ಅದ್ರ ಪ್ರಕಾರ ನೀವು ಬಾರ್ಗೇನ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ನೀವು ಅವ್ರ 16,000 ಹೇಳ್ತಾ ಇದಾರೆ ಅಂತಂದ್ರೆ ಮಿನಿಮಮ್ ಒಂದು ಅರ್ಧಕ್ಕೆ ಇಳಿಸಿ, ಲೈಕ್ ಅರ್ಧ ಇಲ್ಲ ಮುಕ್ಕಾಲ್ ಭಾಗಕ್ಕೆ ಇಳಿಸ್ಬಿಟ್ಟು ಆ ಪ್ರೈಸ್ ಕೇಳಿ. ಆಮೇಲೆ ಹಂಗೆ ಅವರು ಒಂದು ಅಮೌಂಟ್ ಹೇಳ್ತಾರೆ. ಸೊ ಮ್ಯಾಚ್ ಆಗುತ್ತೆ, ಡೀಲ್ ಆದ್ರೆ ನೀವು ಕ್ಯಾಮ್ರಾನ ತಗೋಬಹುದು. ಅಂಡ್ ಈ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲಾನು ಕರೆಕ್ಟ್ ಆಗಿದ್ರೆ ಮಾತ್ರ ಗೋಪ್ರೋನ ತಗೊಳ್ಳಿ. ಇಲ್ಲ ಅಂತಂದ್ರೆ 10,000 ರಿಸ್ಕಿ ಅಮೌಂಟ್ ಆಗಿರುತ್ತೆ ನಿಮ್ಗೆ. ಸೊ ಯಾರಾದ್ರೂ ತಗೋಬೇಕು ಅಂತ ಇದ್ರೆ, ಸೆಕೆಂಡ್ ಹ್ಯಾಂಡ್ ಗೋಪ್ರೋ ತಗೋಬೇಕು ಅಂತಂದ್ರೆ ಲೈಕ್ ಫಸ್ಟ್ ಆಫ್ ಆಲ್ ತಗೋಬೇಕಾದ್ರೆ ಒಬ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಫುಲ್ ಕ್ಯಾಮ್ರಾ ಸರೌಂಡಿಂಗ್ ಫುಲ್ಲು ಚೆಕ್ ಮಾಡಿ. ಲೆನ್ಸ್ ಅಲ್ಲಿ ಏನಾದ್ರು ಕ್ರ್ಯಾಕ್ ಇದೆಯಾ ಅಥವಾ ಬಾಡಿಯಲ್ಲಿ ಏನಾದ್ರು ಡ್ಯಾಮೇಜ್ ಇದೆಯಾ, ಅಂಡ್ ಕ್ಯಾಮ್ರಾ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ, ಸೊ SD ಕಾರ್ಡ್ ವರ್ಕ್ ಆಗ್ತಾ ಇದೆಯಾ, ರೆಕಾರ್ಡ್ ಆಗ್ತಾ ಇದೆಯಾ. ಸೊ ಇದೆಲ್ಲಾ ಥಿಂಗ್ಸ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಕ್ಯಾಮ್ರಾ ತೋರಿಸ್ತೀನಿ ನಾನು ನಿಮ್ಗೆ. ಸೊ ನೋಡಿ, ಇದು ಕ್ಯಾಮ್ರಾ. ನೀವು ಕ್ಯಾಮ್ರಾ ಏನಾದ್ರು ತಗೋಬೇಕಾದ್ರೆ ಸೊ OLX ಅಲ್ಲಿ ತಗೋತಾ ಇದೀರಾ ಅಂದ್ರೆ ಜೊತೆಲಿ ಯಾರಾದ್ರೂ ಕರ್ಕೊಂಡು ಹೋಗಿ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಕ್ಯಾಮ್ರಾ ತಗೋಬೇಕಾದ್ರೆ ತುಂಬಾ ಥಿಂಗ್ಸ್ ನ ನೋಡ್ಕೋಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ನಾರ್ಮಲಿ ಕ್ಯಾಮ್ರಾ ಅಲ್ಲಿ ನೋಡಿ, ನಾನು ತಗೋಬೇಕಾದ್ರೆ ಲೈಕ್ ಫುಲ್ ಡೀಟೇಲ್ಸ್ ಕಳ್ಸ್ಕೊಂಡಿದ್ದೆ ಅವ್ರ ಹತ್ರ. ಏನಾದ್ರು ಕ್ಯಾಮ್ರಾದಲ್ಲಿ ಮಾರ್ಕ್ ಏನಾದ್ರು ಇದೆಯಾ, ಡ್ಯಾಮೇಜ್ ಆಗಿರೋದೇನು ಇದೆಯಾ, ಸೊ ಲೆನ್ಸ್ ಅಲ್ಲೆಲ್ಲ ಕರೆಕ್ಟ್ ಇದೆ, ಫುಲ್ ಕಂಪ್ಲೀಟ್ ಫೋಟೋ ಕಳ್ಸ್ಕೊಂಡಿದ್ದೆ. ಸೊ ಯಾವ ತರ ವರ್ಕ್ ಆಗ್ತಾ ಇದೆ ಇದ್ರದ್ದು ವಿಡಿಯೋನು ಕಳ್ಸ್ಕೊಂಡಿದ್ದೆ, ಆಯ್ತಾ. ಸೊ ಇದ್ರಲ್ಲಿ ನೋಡಿ ಕ್ಯಾಮ್ರಾ ಈ ತರ ಇದೆ ನಂದು ಗೋಪ್ರೋ 8. ಸೊ ಇದರಲ್ಲಿ ನನ್ಗೆ ಲೈಕ್ ಒಂದೆರಡು ಡ್ಯಾಮೇಜ್ ಇತ್ತು ಮುಂಚೆನೆ. ಅವ್ರು ತಗೊಂಡು ಅರೌಂಡ್ 3 years ಏನೋ ಆಗಿತ್ತು. ಸೊ ಇಲ್ಲಿ ನೋಡ್ಬೋದು ಡ್ಯಾಮೇಜ್ ಇದೆ. ಅಂಡ್ ಇದಿದೆ ಸೈಡ್ಸ್ ಅಲ್ಲಿ ಸ್ವಲ್ಪ ಇದಾಗಿತ್ತು. ಸೊ ಅವರು ತುಂಬಾ ಏನು ಯೂಸ್ ಮಾಡಿರ್ಲಿಲ್ಲ. ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಕಂಡೀಷನ್. ಸೊ ಇದೊಂದು ಕೆಳಗಡೆ ಸ್ವಲ್ಪ ಸ್ಕ್ರಾಚಸ್ ಇತ್ತು. ಸೊ ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಫಂಕ್ಷನಲ್ ಆಗಿರ್ಬೇಕು ಕ್ಯಾಮ್ರಾ. ಸೊ ಫಂಕ್ಷನ್ ಅಲ್ಲಿ ಯಾವ ತರ ಅಂತಂದ್ರೆ ನೀವು ಫುಲ್ ಚೆಕ್ ಮಾಡ್ಕೋಬೇಕಾದ್ರೆ ಒಂದ್ಸತಿ ಎಲ್ಲ ಕ್ಲೀನ್ ಆಗಿ ರಿಮೂವ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ SD ಕಾರ್ಡ್ ಇಲ್ಲಿ ಬರುತ್ತೆ. ಸೊ SD ಕಾರ್ಡ್ ಹಾಕ್ಬಿಟ್ಟು ನಿಮ್ದೇ SD ಕಾರ್ಡ್ ಯಾವ್ದಾದ್ರು ಒಂದು ತಗೊಂಡೋಗಿ, ಸೊ SD ಕಾರ್ಡ್ ಹಾಕಿ ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ ಎಲ್ಲ ಚೆಕ್ ಮಾಡಿ. ಪ್ಲಸ್ ಇನ್ನ 2 ಬ್ಯಾಟ್ರಿ ಬರುತ್ತೆ. ಸೊ 2 ಬ್ಯಾಟ್ರಿನೂ ಇದೆಯಾ ಇಲ್ಲ ಒಂದೇ ಕೊಡ್ತಾ ಇದ್ರೆ ಸೊ ಇನ್ನೊಂದು ಬ್ಯಾಟ್ರಿ ಕೇಳಿ 2 ಬ್ಯಾಟ್ರಿನೂ ಇಸ್ಕೊಳ್ಳಿ. ಸೊ 2 ಬ್ಯಾಟ್ರಿನೂ ವರ್ಕ್ ಆಗ್ತಾ ಇದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಇದರಲ್ಲಿ ಸಡನ್ ಸ್ಟಾರ್ಟ್ ಸಿಗುತ್ತೆ ನಿಮ್ಗೆ. ಲೈಕ್ ಇವಾಗ ಏನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸಡನ್ ಆನ್ ಮಾಡ್ಬೇಕು ಗೋಪ್ರೋ,
ಅಂದ್ರೆ ಆನ್ ಮಾಡಿ ಅದೆಲ್ಲ ಒತ್ತಿ ತಿರುಗಿ ಆನ್ ಮಾಡೋದಕ್ಕೆ ಲೇಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸಡನ್ ರೆಕಾರ್ಡಿಂಗ್ ಅಂತ ಒಂದು ಫೀಚರ್ ಬರುತ್ತೆ ಇದರಲ್ಲಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ರೆಡ್ ಬಟನ್. ಸೊ ಈ ರೆಡ್ ಬಟನ್ ಒತ್ತಿದ ತಕ್ಷಣ ಕ್ಯಾಮ್ರಾ ಆನ್ ಆಗ್ಬಿಡುತ್ತೆ. ಸೊ ನೋಡಿ ಇವಾಗ ಒತ್ತಿದ ತಕ್ಷಣ ಬೀಪ್ ಆಗಿ ಕ್ಯಾಮ್ರಾ ಆನ್ ಆಗುತ್ತೆ. ಸೊ ಕಾಣಿಸ್ತಾ? ಸೊ ಈ ತರ ಆಫ್. ಸೊ ಅದು ಒತ್ತಿ ನೆಕ್ಸ್ಟ್ ಸೆಕೆಂಡ್ ಆಫ್ ಆಗ್ಬಿಡುತ್ತೆ. ಸೊ ಪವರ್ ಆನ್ ಮಾಡಿದ ತಕ್ಷಣ ಆನ್ ಆಗ್ತಾ ಇದೆ ಇಲ್ಲೋ, ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇತ್ತು, ಆಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಫೋನ್ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದ್ಸತಿ GoPro ಆಪ್ ಇದೆ. ಸೊ ಆ GoPro ಆಪ್ ಇಂದ ಫೋನ್ ಕನೆಕ್ಟ್ ಮಾಡ್ಕೊಂಡೆ GoProನ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ GoPro ಆಪ್ ಅಲ್ಲಿ ವರ್ಕ್ ಆಗ್ತಾ ಇದೆಯೋ ಇಲ್ಲೋ. ಕೆಲವೊಂದು ಕನೆಕ್ಟ್ ಆಗಲ್ಲ. ಸೊ ಅದು ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅದಾದ್ಮೇಲೆ ಲೆನ್ಸ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಲೆನ್ಸ್ ಒಳಗಡೆ ಏನಾದ್ರು ಕ್ರ್ಯಾಕ್ ಆಗಿದೆಯಾ ಏನ್ ಕತೆ ಅಂತ. ಯಾಕಪ್ಪ ಇಷ್ಟೊಂದು ಕೇರ್ಫುಲ್ ಆಗಿರ್ಬೇಕು ಅಂತಂದ್ರೆ, ಸೊ ಅರೌಂಡ್ ಏನಿಲ್ಲ ಅಂದ್ರೆ ಒಂದು 10,000 ಸ್ಪೆಂಡ್ ಮಾಡ್ತಾ ಇರ್ತೀರಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರು ಡೌಟ್ ಇದ್ರೆ ರಿಪ್ಲೈ ಮಾಡ್ತೀನಿ. ಅಂಡ್ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ 390 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂಡ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬರೀ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 500 ಕಂಪ್ಲೀಟ್ ಮಾಡ್ಬೇಕು ಅಂತ ಇದ್ದೀನಿ. ಅರೌಂಡ್ ಇನ್ನೊಂದು 2 ವಿಡಿಯೋಸ್ ಅಪ್ಲೋಡ್ ಮಾಡೋ ಒಳಗಡೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್.